ಹಾಯ್ ಹಲೋ ನಮಸ್ಕಾರ ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಮ ಮುಂದೆ ಇದೆ. ವಾವ್, ಅದ್ಭುತವಾದಂಥ ರೆಸಿಪಿ. ಈ ರೆಸಿಪಿ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ಮಶ್ರೂಮ್ ರೈಸ್ ನೂಡಲ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದರೆ ಕೊನೆ ತನಕ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು ರೈಸ್ ನೂಡಲ್ಸ್ನ 2 ತೊಗೊಂಡಿದ್ದೀನಿ. ಇದು ಮ್ಯಾಗಿ ನೂಡಲ್ಸ್ ಅಲ್ಲ, ರೈಸ್ ನೂಡಲ್ಸ್, ರೈಸಿಂದ ಮಾಡಿರೋದು. ಇದು ಸ್ಟಾರ್ ಮಾರ್ಕೆಟಲ್ಲೆಲ್ಲ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಇದಕ್ಕೆ ನಾನಿವಾಗ ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿ ಒಂದು ಮುಕ್ಕಾಲು ಬೌಲ್ ನೀರನ್ನ ಹಾಕ್ಕೊಂಡು ಮಡಿಕೆ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಮಡಿಕೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ನೀರು ಬಿಸಿ ಆಗೋ ಗಂಟ ಇಟ್ಕೊಂಡು 2 ರೈಸ್ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ನೀವು ಬೇಯಿಸ್ಕೋಬೇಕು. ನಾನಿಲ್ಲಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನಿಧಾನವಾಗಿ ಬೇಯಿಸ್ತಾ ಇದ್ದೀನಿ. ಈ ಥರ ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಬೇರೆ ಪಾತ್ರೆಗೆ, ಅಂದರೆ ನೀವು ಸೊಪ್ಪೆಲ್ಲ ಸೋಸ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಸೋಸಿ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್ನ ತೊಗೊಂಡು ಕಟ್ ಮಾಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ, 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದಪ್ಪದ ಟೊಮೊಟೊನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಉಂಡೆ ಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಮಡಿಕೆನ ಇಟ್ಕೊಂಡಿದ್ದೀನಿ. ಈ ಮಡಿಕೆ ಪಾತ್ರೆಗೆ ಇವಾಗ ನಾನು ಮುಕ್ಕಾಲು ಬೌಲು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಇಲ್ಲಿ ಮಡಿಕೆ ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿದಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಎರಡನ್ನೂ ಕೂಡ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ತಾ ಬರೋಣ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟ್ ಇರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರೈಸ್ ನೂಡಲ್ಸ್ ಜೊತೆ ಪೌಡ್ರ್ ಬಂದಿದೆ, ಅದನ್ನು ತೊಗೊಂಡಿಲ್ಲ. ಇಲ್ಲಿ ನಾನು MTR ಪಲಾವ್ ಮಸಾಲಾನ ತೊಗೊಂಡಿದ್ದೀನಿ. ಯಾಕೆ ನೂಡಲ್ಸ್ ಅಷ್ಟು ನನಗೆ ಇಷ್ಟ ಇಲ್ಲ, ಅದಕ್ಕೆ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಅದಕ್ಕೆ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ. ಮಶ್ರೂಮಲ್ಲಿ ಒಳ್ಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಶ್ರೂಮ್. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಇದು ಮಕ್ಕಳಿಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಹೊರಗಡೆ ಕೊಡೋ ಫುಡ್ಗಿಂತ ಈ ಥರ ಮನೆಯಲ್ಲೇ ನ್ಯಾಚುರಲಾಗಿ ರೈಸ್ ನೂಡಲ್ಸ್ನ ತಂದು ಮಾಡಿಕೊಟ್ರೆ ಮಕ್ಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಪಲಾವ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಪಲಾವ್ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರ ಕಮ್ಮಿ ಹಾಕ್ಕೊಂಡೋದ್ರಿಂದ ಮೆಣಸಿನ್ಕಾಯಿನ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ನಾನು 1/4 ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಕೋಸನ್ನು ಕೂಡ ಹಾಕ್ಕೊಂಡು ಉಂಡೆ ಕೋಸನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೋಸೇನು ತುಂಬ ಬೇಯಬೇಕಾಗಿಲ್ಲ, ಅದು ಅದರಲ್ಲೇ ಬಿಸಿಲೇ ಬೆಂದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಮೇಲೆ ನಾನು ತಣ್ಣಗೆ ಮಾಡಿ ಇಟ್ಕೊಂಡಿರುವಂಥ ರೈಸ್ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಥರ ನಿಧಾನವಾಗಿ ಉದ್ರಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅಂಟು ಬರಬಾರ್ದು ನೂಡಲ್ಸು. ನಿಧಾನವಾಗಿ ಕೈಯಿಂದ ಉದ್ರಾಗಿ ಹಾಕ್ಕೊಂಡು ಇದನ್ನು ಗ್ಯಾಸ್ನ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ, ಆವಾಗ ಆ ಬಿಸಿಲೇ ಬೆಂದೋಗುತ್ತೆ. ಇವಾಗ 2 ನಿಮಿಷ ಆಯಿತು. ನಾವು ತೆಗೆದು ಈ ಥರ ನಿಧಾನವಾಗಿ ಮಸಾಲೆ ಮತ್ತು ರೈಸ್ ನೂಡಲ್ಸ್ನ ಮಿಕ್ಸ್ ಮಾಡ್ತಾಯಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಫುಲ್ಲು ನೂಡಲ್ಸು ತಣ್ಣಗಾದ್ಮೇಲೆ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಬಿಸಿದಾಗ ಮಾಡಬಾರ್ದು. ಕೊನೆಗೂ ರೆಡಿಯಾಗೋಯ್ತು
ಕ್ಯಾಪ್ಸಿಕಮ್ ಮಶ್ರೂಮ್ ರೈಸ್ ನೂಡಲ್ಸ್ ಅದ್ಭುತವಾಗಿ ಬಂದಿದೆ, ನೀವೇ ನೋಡಿ. ಇದು ಚಿಕ್ಕ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಆಗಿರುತ್ತೆ. ಆದಷ್ಟು ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್.